ಪ್ರಥಮ ಬಾರಿ MLA ಆಗಿದ್ದಾರೆ. 3-4 ಸರಿ ಕೌನ್ಸಿಲರ್ ಆಗಿದ್ದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಹುಟ್ಟದ ಹಬ್ಬ ಶುಭಾಶಯಗಳು ಕೋರ್ತಾ ಇದ್ದೀವಿ. ದೇವರು ಆಯುಷು ಆರೋಗ್ಯ ಅಧಿಕಾರ ಕೊಡಲೆಂದು ಹಾರೈಸ್ತೇನೆ. ಸಚಿವರು ಆಗಲಿ ಬಿಜೆಪಿ ಸರ್ಕಾರದಲ್ಲಿ ಅಂತ ಶುಭ ಹಾರೈಸ್ತೇನೆ. ಸಿ ಕೆ ರಾಮಮೂರ್ತಿ ಸರ್ ಅವರು MLA ಅನ್ನೋದಕ್ಕಿಂತ ನಮಗೆಲ್ಲ ಆತ್ಮೀಯರು. ಜಯನಗರ ಒಂದು ಅಭಿವೃದ್ಧಿ ಕಡೆಗೆ ಸಾಗ್ತಾ ಇದೆ. ಅದರಲ್ಲಿ ಅವರ ಕಾಣಿಕೆ ರಕ್ಷಾ ಪೊಲೀಸರು ಎಷ್ಟೋ ಮಕ್ಕಳಿಗೆ ಕೋಟ್ಯಾಂತರ ಮಕ್ಕಳಿಗೆ ಎಲ್ಲೇ ಹೋದ್ರು ರಾಮಮೂರ್ತಿ ಅವರು ಬರ್ತಾರೆ. ನನ್ನ ಹೆಸರು ಕೃಷ್ಣ ಅಂತ. ನಾನು ಪಟ್ಟಾಭಿರಾಮನಗರ ವಾರ್ಡ್ ಅಧ್ಯಕ್ಷ. ನಮ್ಮ ಜನಪ್ರಿಯ ಶಾಸಕರಾದ ಶ್ರೀಯುತ ಸಿ ಕೆ ರಾಮಮೂರ್ತಿ ಅವರು ಶಾಸಕರಾದ ಮೇಲೆ ಮೊಟ್ಟ ಮೊದಲ ಬಾರಿಗೆ ಅವರ ಹುಟ್ಟುಹಬ್ಬ ಬರ್ತಾಯಿದೆ. ಆ ಹುಟ್ಟುಹಬ್ಬ ಸಂದರ್ಭದಲ್ಲಿ ಅವ್ರಿಗೆ ದೇವರು ಆಯುಷು ಆರೋಗ್ಯ ಅಧಿಕಾರ ಎಲ್ಲ ಕೊಡಲೆಂದು ಹಾರೈಸ್ತೇನೆ. ಆಮೇಲೆ ಅವರು ಶಾಸಕರಾಗಬೇಕಾದ್ರೆ ಜನಪರ ಕಾರ್ಯಕ್ರಮಗಳು ಹಾಗೂ ಹೋರಾಟಗಳು, ಅವರು ಸುಮಾರು ವರ್ಷಗಳಿಂದ ಅವರು ಹೋರಾಟ ಮಾಡಿಕೊಂಡು ಆ ಹೋರಾಟದಿಂದ ಅವರು ಶಾಸಕರಾಗಿದ್ದಾರೆ. ಇವತ್ತು ಅವ್ರಿಗೆ ಒಂದು ಏನು 16,000 ಓಟ್ ಥರ ಒಂದು ಬಂದು ಅವ್ರಿಗೆ ಜಯಶೀಲರಾಗಿದ್ದಾರೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಒಳ್ಳೆ ಮುಂದೆ ಹಿಂಗೆ ಶಾಸಕರಾಗ್ತಾ ಇರಲಿ ಪ್ರತಿ ಬಾರಿ. ಹಾಗೆ ಸಚಿವರು ಆಗಲಿ ಮುಂದಿನ ನಮ್ಮ BJP ಸರ್ಕಾರದಲ್ಲಿ ಅಂತ ಶುಭ ಹಾರೈಸ್ತೇನೆ. ಹಾಗೆ ಅವರು ಈ ರಕ್ಷಾ ಫೌಂಡೇಶನ್ ಅಂತ ಒಂದು ಸಂಸ್ಥೆ ಮಾಡಿದ್ದಾರೆ. ಆ ರಕ್ಷಾ ಫೌಂಡೇಶನಲ್ಲಿ ಲಕ್ಷಾಂತರ ಮಕ್ಕಳಿಗೆ ಬುಕ್ಸ್ ಕೊಡುವಂಥ ಕಾರ್ಯಕ್ರಮ, ಹಾಗೆ ಅವ್ರಿಗೆ ಲ್ಯಾಪ್ಟಾಪ್ಗಳು ಕೊಡುವಂಥ ಕಾರ್ಯಕ್ರಮ ಮತ್ತು ಸ್ಕಾಲರ್ಶಿಪ್ಗಳು ಕೊಡುವಂಥ ಕಾರ್ಯಕ್ರಮ. ಬರೀ ರಕ್ಷಾ ಫೌಂಡೇಶನ್ ಫಂಕ್ಷನ್ ಮಾಡೋಗೆ ಅಲ್ಲದೆ ವರ್ಷ ಪೂರ್ತಿ ಕೊಡ್ತಾ ಇರ್ತಾರೆ. ಯಾವುದೇ ಮಕ್ಕಳು ಬಂದರೆ ಮತ್ತು ಮೆಡಿಷನ್ಗಳು ಕೊಡಿಸ್ತಿದ್ದಾರೆ. ಸುಮಾರು ಎಷ್ಟೋ ಜನಕ್ಕೆ ಕೋವಿಡ್ ಟೈಮ್ಗಳಲ್ಲಿ ಸುಮಾರು ಕಂಟಿನ್ಯೂಸ್ 2 ವರ್ಷ ಅವರು ಮೆಡಿಷನ್ ಕೊಡಿಸಿದ್ದಾರೆ. ಹೀಗೆ ಸುಮಾರು ಜನಪರ ಕಾರ್ಯಕ್ರಮ ಮಾಡಿ ಅವರು ಒಂದು ಹೆಸರು ಮಾಡಿ ಇವತ್ತು ಕಷ್ಟ ಬಿದ್ದು ಶಾಸಕರಾಗಿದ್ದಾರೆ. ಈ ಶಾಸಕರ ಸ್ಥಾನಕ್ಕೆ ಅವರು ಅರ್ಹರಾಗಿದ್ದಾರೆ. ಹಾಗೆ ನಮ್ಮ ಜಯನಗರ ಸಮಸ್ಯೆಗಳನ್ನ ಅವರು ವಿಧಾನಸಭೆಯಲ್ಲಿ ಮಾತಾಡ್ತಾ ನಮ್ಮ ಏನಿದೆ ಸಮಸ್ಯೆಗಳು, ಜಯನಗರ ಸಮಸ್ಯೆಗಳು, ಅದನ್ನೆಲ್ಲ ಅವರು ಈಡೇರಿಸ್ತಾರೆ. ಮುಂದಿನ ದಿನಗಳಲ್ಲಿ ನಮಗೆ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೊಮ್ಮೆ ಅವ್ರಿಗೆ ಜನ್ಮದಿನದ ಶುಭಾಶಯ ಕೋರ್ತಾ. ನನ್ನ ಹೆಸರು ಸುರೇಶ್ ಅಂತ, ಪಟ್ಟಾಭಿರಾಮ ವಾರ್ಡ್ನ ಪ್ರಧಾನ ಕಾರ್ಯದರ್ಶಿ. ನಮಗೆ ಸಿ ಕೆ ರಾಮಮೂರ್ತಿ ಸರ್ ಅವರು MLA ಅನ್ನೋದಕ್ಕಿಂತ ನಮಗೆಲ್ಲ ಆತ್ಮೀಯರು. ಅವರು ಕಾರ್ಪೊರೇಟರ್ ಮುಂಚೆಯಿಂದನೂ ನಮಗೆಲ್ಲ ಸ್ನೇಹಿತರಾಗಿದ್ದಾರೆ. ಜೊತೆಗೆ ಏನೇ ಒಂದು ಕಷ್ಟ ಸುಖಗಳಲ್ಲಿ ಏನೇ ಇದ್ರೂ ನಾವು ಹಂಚ್ಕೊಂಡಾಗ ಅದನ್ನು ಅವರು ಮನೆ ಒಂದು ಹಿರಿಯರ ಅಣ್ಣನ ಥರ ಕೂತ್ಕೊಂಡು ನಮ್ಮ ಜೊತೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಆಮೇಲೆ ಎಲ್ಲ ಕಾರ್ಯಕರ್ತರದ್ದು ಏನಾದರೂ ಇದ್ದರೆ ಬೇಗ ಸ್ಪಂದಿಸ್ತಾರೆ. ಅವರು MLA ಆಗಿರೋದು ನಮಗೆ ಒಂದು ಪಾಲಿನ ಅದೃಷ್ಟ. ಜೊತೆಗೆ ಅವರು MLA ಆದಮೇಲೆ ಮೊದಲ ಬಾರಿ ಅವರ ಜನ್ಮದಿನ ಬರ್ತಾಯಿದೆ. ಆ ಜನ್ಮದಿನದಲ್ಲಿ ಭಗವಂತ ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ. ಜೊತೆಗೆ ಅವರ ಒಂದು ನಾಯಕತ್ವ ಅದರಲ್ಲಿ ನಾವೆಲ್ಲ ಬೆಳೆದಿದ್ದೀವಿ. ಅವರು ನಮಗೆ ಇನ್ನೂ ಹೆಚ್ಚಿನ ಕೆಲಸಗಳನ್ನೆಲ್ಲ ಮಾಡಿಕೊಡ್ತಾ ಇದ್ದಾರೆ. ಜಯನಗರ ಒಂದು ಅಭಿವೃದ್ಧಿ ಕಡೆಗೆ ಸಾಗ್ತಾ ಇದೆ. ಅದರಲ್ಲಿ ಅವರ ಕಾಣಿಕೆ, ಅವರ ಕೆಲಸ, ಅವರು ಎಲ್ಲರ ಥರ ಬೆಳಿಗ್ಗೆ 10 ಗಂಟೆಗೆ ಸಿಗೋದು, 4 ಗಂಟೆಗೆ ಇದು ಮಾಡೋದು ಆ ಥರ ಎಲ್ಲ 24x7 ಥರ ಯಾವಾಗ ಹೋದರೂ ಸಿಗ್ತಾರೆ. ಫೋನ್ ಮಾಡಿದಾಗ ಬನ್ನಿ ಆಫೀಸಲ್ಲಿ ಬನ್ನಿ, ನಿಮ್ಮದೇನಿದೆ ಮಾತಾಡೋಣ ಅಂತ ಹೇಳ್ತಾರೆ. ಎಲ್ಲ ಕಾರ್ಯಕರ್ತರನ್ನು ಕರೆದು ಮಾತಾಡಿಸ್ತಾರೆ. ನಮಗಂತೂ ತುಂಬ ಹೆಮ್ಮೆ ಅನಿಸುತ್ತೆ. ಯಾಕಂದರೆ ಅವರು ಶಾಸಕರಾಗಬೇಕು ಅಂತ ಆಸೆ ಪಟ್ಟಿದ್ವಿ. ಈಗ ಅವ್ರು ಮಾಡೋ ಕೆಲಸಗಳೆಲ್ಲ ನೋಡಿದ್ರೆ ನಮಗೆ ಅವರು ಶಾಸಕರ ಜೊತೆಗೆ ಇನ್ನೂ ಹೆಚ್ಚಿನ ಒಂದು ಜವಾಬ್ದಾರಿ ಸಿಕ್ಕಿ ಅವರು ಇನ್ನೂ ಮುಂದಕ್ಕೆ ಹೋಗಬೇಕು. ಅದೇ ರೀತಿಯಾಗಿ ನಮ್ಮ ಜಯನಗರನ ಇನ್ನೂ ಅಭಿವೃದ್ಧಿಯತ್ತ ಕೊಂಡೊಯ್ಯಬೇಕು. ಏನು ವಿಜಯಕುಮಾರ್ ಅವರು ಸಂಕಲ್ಪ ಮಾಡಿದ್ರೋ ಆ ನಿಟ್ಟಿನಲ್ಲಿ ಅವರು ಸಾಗ್ತಾ ಇದ್ದಾರೆ.
ಇನ್ನೂ ಹೆಚ್ಚಿನ ಅಭಿವೃದ್ಧಿಗಳು ನಡೀತಾ ಇದೆ. ಈಗ 11th ಮೈನಲ್ಲಿ ಒಂದು ಅರ್ಧ ಕೆಲಸ ಆಗಿತ್ತು ಮೊದಲು, ಈಗ ಅದನ್ನು ಪೂರ್ತಿ ಅವ್ರು ಮಾಡ್ತಾಯಿದ್ದಾರೆ. ಅದ್ರ ಜೊತೆಗೆ ಹೆಚ್ಚಿಗೆ ಎಲ್ಲ ಸ್ನೇಹಿತರಾಗಿದ್ದಾರೆ. ಅವ್ರು ಭಗವಂತ ಅವ್ರಿಗೆ ಆಯಸ್ಸು ಆರೋಗ್ಯ ಎಲ್ಲ ಕೊಡಲಿ, ಒಳ್ಳೆಯದಾಗಲಿ. ಸರ್, ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಆಲ್ ದ ಬೆಸ್ಟ್ ಸರ್. ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ. ರಾಮಮೂರ್ತಿ ಸಾರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಆಯುಸ್ಸು ಐಶ್ವರ್ಯವನ್ನು ಕೊಟ್ಟು ಚೆನ್ನಾಗಿರಲಿ. ಬಟ್ ಎರಡನೇದು ಏನಂದರೆ, ಅವರು MLA ಆಗೋಕ್ಕೆ ಮುಂಚೆಯಿಂದ ಕೌನ್ಸಿಲರಿಂದ ದೊಡ್ಡವರಿಗಿಂತ ಚಿಕ್ಕ ಮಕ್ಕಳುಗಳಿಗೆ ತುಂಬ ಇಷ್ಟ ಅವರು. ಯಾಕಂದರೆ ರಕ್ಷಾ ಪೊಲೀಸರು ಎಷ್ಟೋ ಮಕ್ಕಳಿಗೆ, ಕೋಟ್ಯಾಂತರ ಮಕ್ಕಳಿಗೆ ಎಲ್ಲೇ ಹೋದ್ರು ರಾಮಮೂರ್ತಿ ಅಂತ ಅವರು ಬರ್ತಾರೆ. ಕೆಲವರ ದೊಡ್ಡ ವ್ಯಕ್ತಿಗಳು ಪೊಲಿಟಿಕ್ಸಲ್ಲಿ ಇರೋರು ಗೊತ್ತಾಗ್ತದೆ ರಾಮಮೂರ್ತಿ ಅಂತ. ಬಟ್ ಸ್ಕೂಲ್ ಮಕ್ಕಳಿಂದ ಹತ್ಕೊಂಡು ಕಾಲೇಜ್ ಮಕ್ಕಳನ್ನ ಹತ್ಕೊಂಡು ರಾಮಮೂರ್ತಿ ಅಷ್ಟೊಂದು ಪಾಪ್ಯುಲರ್ ಆಗಿದ್ದಾರೆ. ರಕ್ಷಾ ಪೊಲೀಸರಿಂದ ಅವರು ತುಂಬ ಹೆಸರುವಾಸಿ ತೊಗೊಂಡಿದ್ದಾರೆ. ಅದನ್ನ ದೇವರು ಚೆನ್ನಾಗಿಟ್ಟಿಲ್ಲ ಅವ್ರನ್ನ. ರಾಮಮೂರ್ತಿಯವರ MLA ಮೊದಲನೇ ಹುಟ್ಟುಹಬ್ಬ ಬಯಸಿರೋದು ಸರ್, ಭಾಳ ಸಂತೋಷ. ಈ ಪ್ರಥಮ ಬಾರಿ MLA ಆಗಿದ್ದಾರೆ. ಭಾಳ ಈ 3-4 ಸರಿ ಕೌನ್ಸಿಲರ್ ಆಗಿದ್ದು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಅವರು ಬಂದ ಮೇಲೂ ಇನ್ನೂ ಒಳ್ಳೆ ಅಭಿವೃದ್ಧಿ ಆಗಲಿ ಅಂತೇಳಿ ಅವ್ರಿಗೆ ಹುಟ್ಟುಹಬ್ಬ ಶುಭಾಶಯಗಳು ಕೋರ್ತಾ ಇದ್ದೀವಿ. ನಮ್ಮ ಕ್ಷೇತ್ರಕ್ಕೆ ಚೆನ್ನಾಗಾಗಲಿ, ನಮ್ಮ ಲಿಮಿಟ್ಸು ನಮ್ಮ MLA ಸಾಹೇಬ್ರಿಗೆ ಏನು ಸೇರುತ್ತೋ ಅದಕ್ಕೆ ಒಂದು ಒಳ್ಳೆಯದಾಗಲಿ ಅಂತ ನಾವು ಅವ್ರಿಗೆ ಆಶೀರ್ವಾದ ಮಾಡ್ತಾ ಇದ್ದೀವಿ. MLA ಮುಂಚೆನೂ ಕೂಡ ಒಂದು ಮಕ್ಕಳಿಗೆ ಫ್ರೀ ಪುಸ್ತಕ ವಿತರಣೆ ಹೌದು ನಿರಂತರ ಮಾಡ್ಕೊಂಡು ಬರ್ತೀರಾ, ಅದ್ರ ಬಗ್ಗೆ ಅವ್ರು ಮಾಡಿರೋ ರಕ್ಷಾ ಫೌಂಡೇಶನ್ ಅಂತ ಒಂದು 10 ಇಯರ್ಸಿಂದ ಮಾಡ್ತಾ ಇದ್ದಾರೆ. ರಕ್ಷಾ ಫೌಂಡೇಶನ್ ಅಂತ ಲಕ್ಷಾಂತರ ಜನ ಮಕ್ಕಳಿಗೆ ಬುಕ್ಸ್ ಕೊಡ್ತಾ ಇದ್ದಾರೆ. ಒಳ್ಳೇದು. ಅವ್ರು ಏನು ಕೇಳಿದ್ರು ಇಲ್ಲ ಅನ್ನಲ್ಲ. ಬುಕ್ಸೇ ಅಂತಲ್ಲ, ಒಂದು ಫಂಕ್ಷನ್ ದೊಡ್ಡದಾಗಿ ಒಂದು ಫಂಕ್ಷನ್ ಮಾಡ್ತಾರೆ. ಅವರು ಒಂದು ಸ್ವಂತ ರಕ್ಷಾ ಫೌಂಡೇಶನ್ ಮಾಡಿಕೊಂಡು ಅದರಿಂದ ಅವರು ಸುಮಾರು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಸುಮಾರು ಒಂದು 100-120 ಸ್ಕೂಲ್ಗಳಿಗೆ ಬುಕ್ಗಳು ಕೊಡ್ತಾ ಇದ್ದಾರೆ. ಬಟ್ ಆಮೇಲೆ ಆ ಟೈಮಲ್ಲಿ ಕಂಪ್ಯೂಟರ್ ಕೊಡೋದು, 100 ಮಾರ್ಕ್ಸ್ ತೊಗೊಂಡವ್ರಿಗೆಲ್ಲ ಸೈಕಲ್ ಕೊಡೋದು, ಲ್ಯಾಪ್ಟಾಪ್ ಕೊಡೋದು ಎಲ್ಲ ಹೆಲ್ಪ್ ಮಾಡ್ತಾಯಿದ್ದಾರೆ ಸರ್. ಭಾಳ ಚೆನ್ನಾಗಿ ಹೆಲ್ಪ್ ಮಾಡ್ತಾಯಿದ್ದಾರೆ. ನಾವೆಲ್ಲ ವಾಲಂಟ್ರಿಯಾಗಿ ಅಲ್ಲೇ 2 days ಇರ್ತೀವಿ, ಅವ್ರ ಜೊತೆಲಿ ಇರ್ತೀವಿ, ನಾವು ಓಡಾಡ್ತೀವಿ, ಮಾಡ್ತೀವಿ. ಭಾಳ ಅನುಕೂಲವಾಗಿ ಮಾಡಿಕೊಡ್ತಾವ್ರೆ ಸರ್ ಬಡ ಮಕ್ಕಳಿಗೆಲ್ಲ. ಸರ್, ಅವರ ನಿಮ್ಮ ಗೆಳೆತನ ಭಾಳ ವರ್ಷದಿಂದ ಇದೆ. ಅವರು ನಾವೆಲ್ಲ 30 ವರ್ಷ ಸ್ನೇಹಿತರು. ನಾವು ಒಂದು ಕಾಲದಲ್ಲಿ ನಾವು ಅವ್ರಿಗೆ ಭಾಳ ಆತ್ಮೀಯರು. ಇವಾಗಲೂ ತುಂಬ ಆತ್ಮೀಯರೇ ಅವರ ಕಾರ್ಯಕರ್ತರು. ನಾವು ಅವರ ಕಾರ್ಯಕರ್ತರು. ನಮಗೆ ಭಾಳ ಬೇಕಾದಂಥ ವ್ಯಕ್ತಿತ್ವ ಅವರು. ಒಳ್ಳೆ ನಮಗೆ MLA ಅಂದ್ಕೊಂಡಿದ್ದೀವಿ. ನಾವು 100% ಒಳ್ಳೆ MLA ಅಂದ್ಕೊಂಡ್ಬಿಟ್ಟಿದ್ದೀವಿ. ಮೇಡಮ್ ಅವರು ಅಷ್ಟೇ, ನಾಗರತ್ನ ರಾಮಮೂರ್ತಿಯವರು ಮಿಸ್ಸಸ್ ಅವರು ಅಷ್ಟೇ. ಅವರು ಯಾವಾಗಲೂ ಜನಗಳಿಗೆ ಸ್ಪಂದಿಸ್ತಾರೆ. ಏನೇ ಕಷ್ಟ ಇರಲಿ, ಏನೇ ಇರಲಿ ಬಂದು ಮಾತಾಡ್ತಾರೆ, ಒಳ್ಳೇದು ಕೆಟ್ಟದ್ದು ನೋಡ್ತಾರೆ. ಬಟ್ ವೆರಿ ಗುಡ್ ಕೌನ್ಸಿಲರ್ ಅವರು. ಅವರಲ್ಲಿ ಎರಡನೇ ಮಾತೇ ಇಲ್ಲ. ಒಳ್ಳೊಳ್ಳೆ ಅದ ಪೋಸ್ಟ್ ಇರಲಿ, ಅವ್ರಿಗೆ ಶುಭಾಶಯಗಳು ಕೊಡ್ತಾ ಇದ್ದೀವಿ. ಅವ್ರಿಗೆ ಅವ್ರ ಬರ್ತ್ಡೇಗೆ ಅವ್ರಿಗೆ ಒಳ್ಳೊಳ್ಳೆ ಪೋಸ್ಟ್ ಇರಲಿ, ನಮ್ಮ ಜನಗಳಿಗೆಲ್ಲ ಹೆಲ್ಪ್ ಆಗಲಿ ಸರ್. ಅಷ್ಟೇ ನಾವು ಕೇಳ್ಕೊಳ್ಳೋದು.